ಶ್ರೀಗಂಧ. ಓಕೆ, ಇದು ಗಂಧದ ಮರ. ಇದಕ್ಕೀಗ 4 ವರ್ಷ ಆಗಿದೆ ಈ ಮರಕ್ಕೆ. ಇದು ಮೆಚುರೇಟ್ ಆಗಬೇಕಂದ್ರೆ 20 ವರ್ಷ ಆಗುತ್ತೆ. ಅವಾಗ ಗಂಧದ ಘಮ ಬರುತ್ತೆ. ಇವಾಗ ಯಾವುದೇ ಘಮ ಇರೋದಿಲ್ಲ. 20 ವರ್ಷ ಆದಮೇಲೆ ಈ ಮರನ ಕಟ್ ಮಾಡ್ಬೋದು. ಆದರೆ ಇದೆಲ್ಲ ಗೌರ್ಮೆಂಟ್ ಅವರ ಕಂಟ್ರೋಲಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ವೀರಪ್ಪನ ಕೇಳಿದ್ರಲ್ಲ, ಸ್ಮಗ್ಲಿಂಗ್ ಮಾಡೋದ್ರಿಂದ 2002ಗೆ ರೂಲ್ಸ್ ಬಂದಿರುತ್ತೆ. ಒಂದು ಮರನ ನಡಬೇಕಂದ್ರೆ ಮುಂಚೆನೇ ರಿಜಿಸ್ಟರ್ ಮಾಡಿದ್ಮೇಲೆ ಎಲ್ಲಿ ಬೇಕಾದ್ರೆ ನಡ್ಬೋದು, ಬೆಳೆಸ್ಬೋದು. ಆದರೆ ಕಟ್ ಮಾಡೋಂಗಿಲ್ಲ. ಈ ಮರನ ಬೆಳೆಸ್ಬೇಕಂದ್ರೆ ಯಾವುದಾದ್ರೂ ಕ್ಲೈಮೇಟ್ ಆಗ್ತದೆ. ಅದರ ಪಕ್ಕದಲ್ಲಿ ಇನ್ನೊಂದು ಮರನ ನಟ್ಟರೆ ಮಾತ್ರ ಈ ಮರ ಬೆಳೆಯುತ್ತೆ. ಯಾಕಂದ್ರೆ ಹೇಳಿದ್ರೆ ಇದು ಸೆಮಿ ರೂಟ್ ಪ್ಯಾರಾಸೈಟ್ ಅಂತ. ಆ ರೀತಿ ಹೇಳಿದ್ರೆ ಈ ಮರದ ಬೇರಿದೆ ನೋಡಿ, ಅದು ಇನ್ನೊಂದು ಮರದ ಬೇರನ್ನ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಅದರಲ್ಲಿ ಇದ್ದಂಥ ನ್ಯೂಟ್ರಿಷನ್ ಎಲ್ಲ ಇದು ಹೇಳ್ಕೊಂಡು ಬರುತ್ತೆ. ಅದಕ್ಕೆ ಇದನ್ನ ಸೆಮಿ ರೂಟ್ ಪ್ಯಾರಾಸೈಟ್ ಅಂತ ಕರೀತಾರೆ. ಇದರ ಪಕ್ಕದಲ್ಲಿ ನಡುವಂಥ ಮರ ಅಂತ ಹೇಳಿದ್ರೆ ಟೀ ಕೂಡ್ನ ಬೆಳೆಸ್ಬೋದು. ಇದ್ರೆ ಫ್ರೂಟ್ ಹಣ್ಣಿನ ಗಿಡದ ಯಾವುದಾದ್ರೂ ಬೆಳೆಸ್ಬೋದು ಸಪಾಟಿಗೋಸ್ಕರ. ಈ ಮರದ ಒಳಗಡೆ ತಿರುಳು ಬರುತ್ತೆ ನೋಡಿ, 5 to 4 ಇಂಚಸ್ ಗಂಟ ಎಲ್ಲೋ ಸ್ಯಾಂಡಲ್ ಆಗಿರುತ್ತೆ. ಹೊರಗಿನ ಪಾರ್ಟ್ ಎಲ್ಲ ವೈಟ್ ಸ್ಯಾಂಡಲ್ ಆಗಿರುತ್ತೆ. ರೂಟ್ ಇದೆ ನೋಡಿ, ಬೇರಲ್ಲಿ ಸ್ವಲ್ಪ ಸ್ಯಾಂಡಲ್ ಜಾಸ್ತಿ ಇರುತ್ತೆ, ಎಲ್ಲೋ ಸ್ಯಾಂಡಲ್. ಅದಕ್ಕೆ ಬೇರೆ ಕೆಳಗಡೆ ತಂಪಾಗಿರುತ್ತೆ. ಅದಕ್ಕೆ ಬೇಸಿಗೆಗಾಲದಲ್ಲಿ ಗಂಧದ ಮರ ಕೆಳಗಡೆ ಹಾವು ಬರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಗಂಧದ ಕೆಳಗಡೆ ತಂಪಾಗಿರೋದ್ರಿಂದ ಹಾವು ಬರುತ್ತೆ. ಗೌರ್ಮೆಂಟ್ ಅವರು ಮರ ತೆಗಿಬೇಕಂದ್ರೆ ಬೇರೆ ಸಮೇತನೇ ತೆಗಿತಾರೆ. ತೆಗೆದಾದ್ಮೇಲೆ ಇಲ್ಲಿಂದ 60% ಸ್ಯಾಂಡಲ್ನ ಮೈಸೂರಿಗೆ ತಗೊಂಡು ಹೋಗ್ತಾರೆ. 40% ಸ್ಯಾಂಡಲ್ನ ಸೇಲ್ ಮಾಡೋದಾದ್ರೆ ಲೈಸೆನ್ಸ್ ಜೊತೆ ಸೇಲ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಆ 40% ಸ್ಯಾಂಡಲ್ನ ನಾವು ಕೊಡಗಿನಲ್ಲಿ ಕಾವೇರಿ ಸ್ಯಾಂಡಲ್ ಅಂತ ಕರಿತೀವಿ. ಅಂದರೆ ಕಾವೇರಿ ನದಿ ಇದೆ ನೋಡಿ, ಅದು ಹುಟ್ಟಿದ ಸ್ಥಳ. ಅದಕ್ಕೆ ಬ್ರ್ಯಾಂಡ್ ಹೆಸರೆಲ್ಲ ಕಾವೇರಿ ಸ್ಯಾಂಡಲ್ ಅಂತ ಇಟ್ಟಿದ್ದಾರೆ. ಮೈಸೂರಲ್ಲಿದ್ದರೆ ಮೈಸೂರು ಸ್ಯಾಂಡಲ್ ಅಂತ ಕರೀತಾರೆ. ಯಾಕೆಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಇದೆ ನೋಡಿ, ಅದಕ್ಕೆ ಮುಂಚಿನ ಕಾಲದಲ್ಲಿ ಮೈಸೂರು ಸ್ಟೇಟ್ ಅಂತ ಹೆಸರಿತ್ತು. ಆ ಸ್ಟೇಟ್ ಹೆಸರನ್ನು ತೆಗೆದುಬಿಟ್ಟು ಬ್ರಿಟಿಷರು ಫ್ಯಾಕ್ಟ್ರಿ ಓಪನ್ ಮಾಡಬೇಕಾದ್ರೆ ಬ್ರ್ಯಾಂಡ್ ಹೆಸರಾಗಿ ಇಟ್ಟಿದ್ದಾರೆ. ಅದಕ್ಕೆ ಅದನ್ನಲ್ಲಿ ಮೈಸೂರು ಸ್ಯಾಂಡಲ್ ಅಂತ ಕರೀತಾರೆ. ಇಲ್ಲಿದ್ರೆ ಕಾವೇರಿ ಸ್ಯಾಂಡಲ್, ಅಲ್ಲಿದ್ರೆ ಮೈಸೂರು ಸ್ಯಾಂಡಲ್. ಅದೊಂದು ಬ್ರ್ಯಾಂಡ್ ಹೆಸರು ಅಷ್ಟೇ. ಆದರೆ ಇಂಡಿಯಾದಲ್ಲಿ ತುಂಬ ಗಂಧದ ಮರನ ಬೆಳೆಸೋದು ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ, ಕರ್ನಾಟಕ ತಮಿಳುನಾಡು ಬಾರ್ಡರ್. ಅಲ್ಲಿಂದನೇ ಗೌರ್ಮೆಂಟ್ ಎಲ್ಲ ಮೈಸೂರಿಗೆ ಕಳಿಸ್ತಾರೆ. ಒಂದು ಮರದ ಕಾಸ್ಟ್ ನೋಡಿದ್ರೆ 35 ಲಕ್ಷದಿಂದ 45 ಲಕ್ಷ ಗಂಟೆ ಬೆಳೆ ಬೀಳುತ್ತೆ. ಯಾಕೆ ಗಂಧದ ಮರಗೆ ತುಂಬ ಕಾಸ್ಟ್ಲಿ ಅಂತ ಹೇಳಿದರೆ, ಈ ಮರನ ಈಗ ನಟ್ಟಿದ್ರೆ 30-40 ವರ್ಷ ಆದಮೇಲೆ ತೆಗೆಯೋದು. ಅದಕ್ಕೆ ತುಂಬ ಕಾಸ್ಟ್ಲಿ. ಇದು ಬೆಳೆಯೋದು ತುಂಬ ಸ್ಲೋ ಗ್ರೋತ್. ಅದಕ್ಕೋಸ್ಕರ ಅಂದರೆ ನಿಮಗೆ ವೈಟ್ ಸ್ಯಾಂಡಲ್ ಬೇಕಂದರೆ 20 ವರ್ಷಕ್ಕೆ ಕಟ್ ಮಾಡ್ಬೋದು. ಇನ್ನೊಂದು ಎಲ್ಲೋ ಸ್ಯಾಂಡಲ್ ಇದೆ, ಅದು ಬೇಕಂದರೆ ವೆಯ್ಟ್ ಮಾಡಬೇಕು. ಅಂದರೆ 2 ಕ್ವಾಲಿಟಿ ಸ್ಯಾಂಡಲ್ ಸಿಗ್ತದೆ. ಎಲ್ಲೋ ಸ್ಯಾಂಡಲ್ ಇದ್ದರೆ ಫಸ್ಟ್ ಕ್ವಾಲಿಟಿ, ಯಾಕೆಂತ ಹೇಳಿದ್ರೆ ಅದರ ಘಮ ಜಾಸ್ತಿ ಇರುತ್ತೆ, ಸ್ಮೆಲ್ ಜಾಸ್ತಿ ಇರುತ್ತೆ. ವೈಟ್ ಸ್ಯಾಂಡಲ್ ಇದ್ದರೆ ಸೆಕೆಂಡ್ ಕ್ವಾಲಿಟಿ, ಯಾಕೆಂದರೆ ಸ್ವಲ್ಪ ಮಾತ್ರ ಘಮ ಇರುತ್ತೆ. ಆದರೆ ನಿಮಗೆ ರಿಯಲ್ ಸ್ಯಾಂಡಲ್ ಅಥವಾ ಫೇಕ್ ಸ್ಯಾಂಡಲ್ನ ಕಂಡುಹಿಡ್ಕೊಳ್ಬೋದು. ರಿಯಲ್ ಸ್ಯಾಂಡಲ್ ಅಂತ ಹೇಳಿದರೆ ಗಂಧದ ಕಟ್ಟೆ ತುಂಬ ಗಟ್ಟಿ ಇರುತ್ತೆ. ಅದನ್ನ ನೀವು ಅರಿತಾ ಇರಬೇಕಾದ್ರೆ ಅದರ ಘಮ ಬರ್ತಾನೆ ಇರುತ್ತೆ, ಅದು ರಿಯಲ್ ಸ್ಯಾಂಡಲ್. ಇಲ್ಲಾಂದರೆ ಅರ್ಧ ಬಿಟ್ಟು ಗಂಧನ ಹಚ್ಕೊಂಡ್ರೆ ತಂಪಾಗಿರುತ್ತೆ, ಅದೇ ರಿಯಲ್ ಸ್ಯಾಂಡಲ್. ಆ ರೀತಿ ಯಾವುದು ಅನಿಸಲಿಲ್ವಾ, ಅದೆಲ್ಲ ಫೇಕ್ ಸ್ಯಾಂಡಲ್. ಫೇಕ್ ಸ್ಯಾಂಡಲ್ ಅಂತ ಹೇಳಿದರೆ ಅದ್ರ ಕಾಡು ಮರಕ್ಕೆ ಸ್ಯಾಂಡಲ್ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ, ಅದೇ ಫೇಕ್ ಸ್ಯಾಂಡಲ್. ಅದು ಬೇಗ ಹುಳ ಹಿಡಿಯುತ್ತೆ, ಬೇಗ ಅದರ ಘಮ ಹೊರಟೋಗ್ತದೆ. ಅದರ ರಿಯಲ್ ಸ್ಯಾಂಡಲ್ ವುಡ್ನ ನೀವು 600-700 ವರ್ಷ ಗಂಟೆ ಇಟ್ಕೊಳ್ಬೋದು. ಅದೇ ರೀತಿ ಇರುತ್ತೆ, ಏನೂ ಆಗೋದಿಲ್ಲ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ವುಡ್ದು ಲೈಫ್ ಟೈಮ್ 600 years, ಮರದ ಲೈಫ್ ಟೈಮ್ 100 years. ಇದರಲ್ಲಿ ಎಲೆಗಳೆಲ್ಲ ವೇಸ್ಟ್. ಮತ್ತು ಇದರ ಬ್ರಾಂಚಸಲ್ಲಿ ಏನೂ ಇರೋದಿಲ್ಲ. ಅದರ ಬ್ರಾಂಚಸ್ನ ಏನು ಮಾಡ್ತಾರೆ ಅಂತ ಹೇಳಿದರೆ, ದೊಡ್ಡ ದೊಡ್ಡ ವ್ಯಕ್ತಿ ಸತ್ತೋದಾಗ ಸುಡ್ಲಿಕ್ಕೋಸ್ಕರ ಬೆಳೆಸ್ತಾರೆ. ಮತ್ತು 20 ವರ್ಷ ಆದಮೇಲೆ ಈ ಮರಕ್ಕೆ ಸ್ವಲ್ಪ ಡ್ರಿಲ್ ಮಾಡ್ತಾರೆ. ಡ್ರಿಲ್ ಮಾಡಿಬಿಟ್ಟು ಚಿಕ್ಕ ಹೋಲ್ ಮಾಡಿಬಿಟ್ಟು ಪೈಪ್ನ ಹಾಕಿಡ್ತಾರೆ. ಯಾಕೆಂದರೆ ಅದರಿಂದ ಎಣ್ಣೆನ ತೆಗಿಲಿಕ್ಕೆ. ಅದರಲ್ಲಿ ಎಣ್ಣೆ ಒಂದೊಂದು ಡ್ರಾಪ್ ಬಿದ್ದು 7 ದಿನಕ್ಕೆ 10 to 12 ml ಆಯಿಲ್ ಸಿಗ್ತದೆ. ಅದಕ್ಕೆ ಸ್ಯಾಂಡಲ್ ಆಯಿಲ್ಗೆ ತುಂಬ ಕಾಸ್ಟ್ಲಿ. ಆ ರೀತಿಯೂ ತೆಗಿತಾರೆ. ಮತ್ತು ಬೇರನ್ನ ಕ್ರಷ್ ಮಾಡಿಬಿಟ್ಟು ಅದರಲ್ಲಿ ಎಣ್ಣೆ ತೆಗಿತಾರೆ. ಮತ್ತು ಅದನ್ನ ಪೌಡ್ರ್ ಮಾಡಿದಾಗ ಅದು ಪೌಡ್ರ್ ಆಗ್ತದೆ, ಸ್ಯಾಂಡಲ್ ಪೌಡ್ರ್. ಆ ರೀತಿ ಸಹ ತೆಗಿತಾರೆ. ಅಂದರೆ ಎಸೆನ್ಸ್ನ ಕಮ್ಮಿ ಸಿಗೋದ್ರಿಂದ ಕಾಸ್ಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಎಣ್ಣೆನ ನೀವು ಟೆಸ್ಟ್ ಮಾಡಬೇಕಂದ್ರೆ ಸ್ಯಾಂಡಲ್ ಆಯಿಲ್ ಇದೆ ನೋಡಿ, ಅದನ್ನ ಒಂದ್ಸತಿ ಉಜ್ಜಿಕೊಂಡ್ರೆ ಸಾಕು, 24 ಗಂಟೆ ಅದರ ಸ್ಮೆಲ್ ಆಗೇ ಇರುತ್ತೆ, ಏನೂ ಹೋಗೋದಿಲ್ಲ. ಅದೇ ನಿಮಗೆ ರಿಯಲ್ ಸ್ಯಾಂಡಲ್ ಆಯಿಲ್. ಈಗ 60% ಗೌರ್ಮೆಂಟ್ ತಾವಾಗ ಒಯ್ತಾರ ಅಂತಾರಲ್ಲ, ಅದಕ್ಕೇನು ಬೆಳೆದಿರ್ತಕ್ಕಂಥ ಓನರ್ಗೆ ಏನಾರು ಕೊಡ್ತಾರಾ? ಇಲ್ಲ ಅಂದರೆ ಅದು ಫುಲ್ಲು ಮರನ ತಗೊಂಡೋದ್ರೆ ಅವ್ರು ನಿಮಗೆ ಏನಾದರೂ ಕೊಡ್ತಾರೆ ಅಮೌಂಟ್. ಅಂದರೆ 40% ಸೇಲ್ ಮಾಡೋದಂದರೆ ಅದೇ ವುಡ್ ಮಾತ್ರ ಸಿಗ್ತದೆ. 60% ಗೌರ್ಮೆಂಟ್ಗೆ, 40%ಅಲ್ಲೇ ನಾವು ಲೈಸೆನ್ಸ್ ತೊಗೊಂಡು ಸೇಲ್ ಮಾಡ್ಬೋದು. ಅಂದರೆ 60% ಗೌರ್ಮೆಂಟ್ ಫ್ರೀನೇ ಕೊಡೋದು. ನೀವು ಅದೇ 40% ಸಿಗ್ತದೆ. 60% ಗೌರ್ಮೆಂಟ್ಗೆ ಕೊಡೋದು ಫ್ರೀ ಆಗಿ, 40% ನಾವು ಸೇಲ್ ಮಾಡ್ಬೋದು. ಮರನ ಫುಲ್ ಬೆಳೆಸಿರ್ತೀರ, ಆ ಮರನೆಲ್ಲ ಗೌರ್ಮೆಂಟ್ಗೆ ಕೊಟ್ಟರೆ ನಿಮಗೆ ಅಮೌಂಟ್ ಸಿಗ್ತದೆ. ಅದ್ರಲ್ಲಿ ನೀವು 40% ಸೇಲ್ ಮಾಡೋದಾದ್ರೆ ಸಿಗೋದಿಲ್ಲ ಅಷ್ಟೇ. ಇದು ಬುಡ ಸಮೇತ ಒಂದ್ಸತಿ ಕಿತ್ತರೆ ಲೈಫ್ ಟೈಮ್ ಮುಗೀತು, ಕಟ್ ಮಾಡಂಗಿಲ್ಲ. ಬೆಳಿಲಿಕ್ಕೆ ಪರ್ಮಿಷನ್ ಇದೆ ಅಂತ ತೊಂದರೆ ಬೆಳಿಲಿಕ್ಕೆ ಪರ್ಮಿಷನ್ ಇದೆ. ಇದು ಕೊಡ್ತಾರ, ಬೆಳೆಸಲಿಕ್ಕೆ ಪರ್ಮಿಷನ್ ಅಷ್ಟೇ ಅಲ್ಲ, ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಐತೆ, ಆದರೆ ಅದು ಹಚ್ಚಿದ್ರೆ ಪ್ರಾಬ್ಲಮ್ 60 ವರ್ಷ ಆಗ್ತದೆ.